ಗುರುಜಿ, ನಮ್ಮ ಕಾರ್ಯಕ್ರಮದ ಕೊನೆಯ ಭಾಗ ಜ್ಞಾನಫಲ ವಿಭಾಗ. ಇದರಲ್ಲಿ ವಿಶೇಷ ಯಾವ್ದಾದ್ರು ಒಂದು ಮಾಹಿತಿಯನ್ನ ನೀಡ್ತೀರಾ? ಏನ್ ಹೇಳ್ತಿದ್ದೀರಾ ಇವತ್ತು? ಪ್ರತಿದಿನ ನಿಮ್ಮ ಹೆಣ್ಣು ಮಕ್ಕಳು ಯಾವ ಕಾಲಕ್ಕೂ ದಾರಿ ತಪ್ತಾರೋ, ಅಥವಾ ಹುಡುಗರು ಯಾವ ಕಾಲಕ್ಕೂ ದಾರಿ ತಪ್ತಾರೋ, ಗಂಡಂದ್ರು ಯಾವ ಕಾಲಕ್ಕೂ ನಿಮ್ಮ ಕೈಯಲ್ಲಿ ಸಿಲ್ಕಲ್ವೋ, ಯಾವತ್ತು ಹೆಂಡತಿರು ನಿಮ್ಮ ಮಾತನ್ನ ಕೇಳಲ್ವೋ, ಹೀಗೆ ಒಂದು ಕುಟುಂಬ ಯಾವತ್ತಾದ್ರೂ ಒಂದು ನಿಮಿಷ, ಒಂದು ಕ್ಷಣ, ಯಾವುದಾದ್ರೂ ದಿಕ್ಕಲ್ಲಿ, ಯಾವುದಾದ್ರೂ ಒಂದು ದಿವಸದಲ್ಲಿ ನಾವು ಖಂಡಿತವಾಗ್ಲೂ ಎಲ್ಲರೂ ದಾರಿ ತಪ್ತಾರೆ. ಅಂದ್ರೆ ಎಲ್ಲಾದ್ರೂ ಜಗಳ, ಗೊಂದಲ, ಹೀಗೆ ಹಾಗೇ ಆಗತ್ತೆ ಪ್ರತಿಯೊಂದು ಸಂಸಾರದಲ್ಲಿ. ಅದಕ್ಕೆ ಎಲ್ಲರ ಮನೆ ದೋಸೆ ತೂತಿದ್ದೇ ಇರುತ್ತೆ, ಕೆಲವು ಮನೆ ಹೆಂಚೆ ತೂತಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಯಾರು ಸಿದ್ಧಪಡಿಸೋರು? ಭಗವಂತ ಒಬ್ಬನೇ. ಅದಕ್ಕೆ ಪ್ರತಿದಿನ ಆಕಾಶ ಬಿದ್ದು ಹೋಗ್ಲಿ, ಭೂಮಿ ಎರಡಾಗ್ಲಿ, ನಾವುಗಳು ಪ್ರಾರ್ಥನೆಯನ್ನ ಮಾಡಿಕೊಂಡೇ ಹೋಗಬೇಕು. ಒಂದು ಸಣ್ಣ ಶ್ಲೋಕಗಳನ್ನಾದ್ರೂ ಮಾಡಬೇಕು. ಆ ಕಾಲದಲ್ಲಿ ಎಲ್ಲ ನೀವು ನೋಡ್ಬೋದು, ಪ್ರತಿಯೊಂದು ಚಲನಚಿತ್ರದಲ್ಲೂ ಒಳ್ಳೆ ಪಿಕ್ಚರ್ಗಳಂತ ಹೇಳಿ ಹಳೆ ಚಿತ್ರಗಳನ್ನು ಹಾಕಿದ್ರು ಸಹ ಒಂದು ಹಾಡಿರ್ತಿತ್ತು. ಅಂದ್ರೆ ದೇವರ ಒಂದು ಹಾಡಿರ್ತಿತ್ತು, ಯಾವ್ದಾದ್ರು ಹಬ್ಬದಿರ್ತಿತ್ತು, ಆ ಹಾಡನ್ನ ಹಾಕ್ತಾ ಇದ್ರು. ಅಂದ್ರೆ ಕೃಷ್ಣ ಜನ್ಮಾಷ್ಟಮಿಗಿರ್ಬೋದು, ಗಣಪತಿ ಔಪಾಸನೆ ಅಂತ ಗಣಪತಿ ಹಬ್ಬಕ್ಕಿರ್ಬೋದು, ಗೌರಿ ಹಬ್ಬಕ್ಕಿರ್ಬೋದು, ಇಲ್ಲದರೆ ಯುಗಾದಿ ಅಂತ ಇರಬಹುದು. ಅಂದ್ರೆ ಪ್ರತಿಯೊಂದು ಚಿತ್ರ, ಯಾವುದೇ ರೀತಿಯ ಚಿತ್ರ ಇದ್ರೂ ಒಂದು ವಿಶೇಷವಾಗಿರ್ತಕ್ಕಂಥ ಹಾಡನ್ನು ಹಾಕೋರು. ಹಾಗೆ ಆ ಮಂತ್ರಗಳು ಕೂಡ ಮಕ್ಕಳನ್ನ ಆ ಕಾಲದ ಕಲಿಯೋರು. ನೋಡಿ ಹಿಂಗಿತ್ತು ನೋಡಿ ದೇವರು, ಹೀಗಿತ್ತು ನೋಡಿ ಮಂತ್ರ ಅಂತ ಹೇಳಿದ್ರು. ಈ ಕಾಲದಲ್ಲ, ಅಯ್ಯೋ ಆ ಜಿಂಕೆ ಮರಿನ ಅಂತ ಕೂತಿರ್ತಾರೆ. ಪೆದ್ದುಗಳು ಅಂದ್ರೆ ಕೊಂಚನೂ ಕಾಮನ್ ಸೆನ್ಸ್ ಇಲ್ಲದೆ ಆ ಚಿತ್ರಗಳನ್ನ ನೋಡಿಕೊಂಡು ಅಸ್ತೀಶವಾಗಿರೋಕ್ಕಿಂತ ದೇವರ ಶ್ಲೋಕಗಳನ್ನ, ದೇವರ ಹಾಡುಗಳನ್ನ ಮನೇಲಿ ಹಾಕಬೇಕು. ಅದಕ್ಕೆ ನೀವುಗಳು ಜೀವನ ಪರ್ಯಂತ ಭಗವಂತನೇ ಒಂದು ಥ್ಯಾಂಕ್ಸ್ ಅಂತ ಹೇಳಿ, ಒಂದು ನಮಸ್ಕಾರ ಅಂತ ಹೇಳ್ಬಿಟ್ಟು ಹೋಗಬೇಕು. ಪ್ರತಿ ದಿನದಂತೆ ನೀವುಗಳು ಇವತ್ತಿನ ದಿವಸದ ಏನು ಹೇಳೋದನ್ನೇ, ಮಕ್ಕಳು ಶಾಲೆಗೆ ಹೋಗೋ ಮೊದಲು ತಂದೆ ತಾಯಿ ನಮಸ್ಕಾರ ಹಾಕಬೇಕು, ದೇವರಿಗೆ ನಮಸ್ಕಾರ ಹಾಕಿ ಒಂದು ಶ್ಲೋಕವನ್ನು ಹೇಳಬೇಕು. ಶುಕ್ಲಾಂಬರದಂ ಬರಲ್ಲ ಕರ್ಮ. ಒಂದು ಸ್ಕೂಲಲ್ಲಿ ಆ ಕಾಲದಲ್ಲಿ ಒಂದು ವಿಶೇಷವಾಗಿ ಒಂದು ಧ್ಯಾನ ಶ್ಲೋಕ ಹೇಳ್ಕೊಡೋರು, ಶ್ಲೋಕಗಳ ಮೇಲೆ ಪ್ರೇಯರ್ಸ್ ಅಂತ ಎಲ್ಲರೂ ಸಾಮೂಹಿಕವಾಗಿ ದೇವರ ಪ್ರಾರ್ಥನೆ ಮಾಡೋರು. ಅದಾದ್ಮೇಲೆ ರಾಷ್ಟ್ರಗೀತೆಯನ್ನು ಹಾಡಿಸೋರು. ಅಂದ್ರೆ ರಾಷ್ಟ್ರ ಇದೆ, ನಾವೆಲ್ಲ ಭಾರತದಲ್ಲೇ ಹುಟ್ಟಿದೀವಿ, ಕರ್ನಾಟಕ ರಾಜ್ಯ ಮಾತೆ ಅಂತ ರಾಜರಾಜೇಶ್ವರಿನ ಸ್ಮರಣೆ ಮಾಡ್ಕೊಂಡು ಎಲ್ಲ ಒಂದು ಚಿಕ್ಕ ಪುಟ್ಟ ಶಾಲೆಗಳೆಲ್ಲ ಕೂಡ ನಾವು ಹೇಳ್ತಿದ್ರು. ಈಗ ಎಲ್ಲರೂ ಹೋಗ್ಬಿಟ್ಟು ಆ ವಿದೇಶವಾಗಿ ಹಣೆ ಬರಕ್ಕೂ ಇಟ್ಕೊಳ್ಳೋಕ್ಕೆ, ಕುಂಕುಮನ ಇಟ್ಕೊಳ್ಳೋಕ್ಕೆ ನಮ್ಮ ಮಿಸ್ ಬೈತಾರಪ್ಪ. ಶ್ಲೋಕ ಹೇಳೋದ್ರೆ ನಮ್ಮ ಮಿಸ್ ಬೈತಾರಪ್ಪ, ಜಡೆಗೆ ಒಂದು ಹೂ ಮುಟ್ಕೊಳ್ಳಂತೆ ಬೇಡಪ್ಪ ಕತ್ತರಿಸ್ಬಿಡ್ತಾರೆ, ನಮ್ಮ ಮಿಸ್ ಬೈತಾರಪ್ಪ ಅಂತ ಬಾಬ್ ಕಟ್ ಮಾಡಿಸಿ ಹೆಣ್ಮಕ್ಳು ಕಳಿಸೋದು. ಚಿಕ್ಕ ಮಕ್ಕಳನ್ನೆಲ್ಲ ಈ ರೀತಿ ಕಳಿಸಿದಾಗ ಕೈಯಲ್ಲಿ ಬಳೆ ಇಲ್ಲ, ಈ ಕಡೆ ಸಂಸ್ಕಾರ ಇಲ್ಲ, ಹಳೆಯ ಕರ್ಮ ಯಾಕೆ ಮಾಡೋದು? ಎಲ್ಲ ವಿದೇಶ ಸ್ಕೂಲ್ಗಳನ್ನ ಸೇರಿಸ್ಬಿಟ್ಟು ಇಂಥ ಒಂದು ಶಾಲೆಗಳಿಗೆ ಸೇರ್ಸಕ್ಕಿಂತ ಅಧರ್ಮವಾಗಿರ್ತಕ್ಕಂಥ ನಮ್ಮ ಜೀವನ ಸರಿಪಡಿಸ್ಕೊಳ್ಳೋಕ್ಕೆ ಕನಿಷ್ಠ ಪಕ್ಷ ಮನೆಯಲ್ಲಾದ್ರೂ, ನೀವು ಹೊರಗಡೆ ಆದ್ರೂ ರಿಸ್ಟ್ರಿಕ್ಷನ್ಸ್ ಇರ್ಬೋದು, ಮನೇಲಿ ಯಾವ ರಿಸ್ಟ್ರಿಕ್ಷನ್ಸ್ ಇದೆ? ನಿಮ್ಮ ತಾತನ ಮನೆ ಗಂಟೇನು ಹೋಗಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಶುಕ್ಲಾಂಬರದಂ ಮತ್ತು ದೇವರ ಸ್ಮರಣೆ, ಮಹಾಗಣಪತಿ ಜೊತೆಗೆ ಯಾವ್ಯಾವುದು ದೇವರು ಬೇಕು ಅಂತ ಸ್ಮರಣೆ ಮಾಡ್ಕೋಬೇಕು, ಬೆಳಗ್ಗೆ ಬೇಗ ಹೇಳಬೇಕು. ಅದಕ್ಕೆ ಇವತ್ತಿನ ಜ್ಞಾನಫಲದಲ್ಲಿ ಪ್ರತಿದಿನ ಪ್ರತಿನಿತ್ಯ ಗಂಡನಿಗೆ ದೇವರ ಮೇಲೆ ನಂಬಿಕೆ ಇರ್ಲಿ ಬಿಡ್ಲಿ ಒಂದು ಸ್ಮರಣೆ ಮಾಡ್ಕೋಬೇಕು. ಮನೆ ಬಿಟ್ಟು ಆಚೆ ಹೋಗಿರ್ತೀರಾ, ಹೊರಗಡೆ ಆಕ್ಸಿಡೆಂಟ್ ಆಗಿ ಬಂದ್ಬಿಟ್ಮೇಲೆ ಅಯ್ಯೋ ಕಾಲ್ ಕಾಪಾಡಪ್ಪ ಅಂತ ಏನ್ ಮಾಡ್ತೀರಾ? ಕಾಲಿಲ್ಲೇ ಇರಲ್ಲ, ಆಗೇನು ನಮಸ್ಕಾರ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಯಾರಿರ್ತಾನೆ? ಅದಕ್ಕೆ ದೇವ್ರನ್ನ ಅಯ್ಯೋ ನರ್ಸೋ ನನ್ನ ದೇವ್ರಿದ್ದಂಗೆ ಅಂತ ಯಾವುದೋ ನರ್ಸ್ನೋ ಡಾಕ್ಟರ್ನೋ ಕೇಳ್ಕೊಂಡು ಕಾಲು ಸರಿ ಮಾಡಿ ಅನ್ನೋಕ್ಕಿಂತ ಒಂದು ನಮಸ್ಕಾರ ಹಾಕ್ಬಿಟ್ಟು ಹೋದ್ರೆ ಹೊರಗಡೆ ದಡಾರ ಅಂತ ಕಾಲೇ ಮುರಿದು ಹೋಗೋ ಬದಲು ಸ್ವಲ್ಪ ಮಟ್ಟಿಗೆ ಎಲ್ಲ ಗಾಯ ಮಾಡಿರ್ತಾನೆ ಅಲ್ವಾ, ಕಾಪಾಡಿರ್ತಾನೆ. ಅದಕ್ಕೆ ಭಗವಂತ ಸಂಧ್ಯಾ ಕಾಲದಲ್ಲಾಗ್ಲಿ, ಬೆಳಗಿನ ಕಾಲದಲ್ಲಾಗ್ಲಿ, ಬಂದಾಗ ಆಗ್ಲಿ, ಕೂತಾಗಲಿ ಭಗವಂತನ ನಾಮಸ್ಮರಣೆ ಇರಬೇಕು. ಅದಕ್ಕೆ ಇವತ್ತಿನ ದಿವಸ ಎಲ್ಲರೂ ಈ ನವರಾತ್ರಿಯಲ್ಲಿ ಶಪಥ ಮಾಡಿ ಪ್ರತಿದಿನ ಪ್ರತಿನಿತ್ಯದಲ್ಲಿ ನೀವು ಆ ದೇವರ ಸ್ಮರಣೆ ಮಕ್ಕಳಿಂದ ಆಗಲಿ, ತಾತ ಮುತ್ತಾತಂದ್ರಾಗಲಿ, ಹಳೆ ಕಾಲದವರಾಗಲಿ, ಹೊಸ ಕಾಲದವರಾಗಲಿ ಒಂದು ಶ್ಲೋಕವನ್ನು ಹೇಳಿ ಇರುವಂಥ ಖಂಡಿತವಾಗ್ಲೂ ಪ್ರತ್ಯಕ್ಷ ದೈವ ಅಂದರೆ ಸೂರ್ಯನಾರಾಯಣ, ಕಣ್ಣು ಮುಂದೆ ಇರ್ತಕ್ಕಂಥ ತಂದೆ ತಾಯಿಂದ್ರು ನಮಸ್ಕಾರ ಮಾಡಿ, ಆ ದೇವರಿಗೆ ನಮಸ್ಕಾರ ಮಾಡಿ ಬಾಗಿ ಹೋದಾಗ ಖಂಡಿತ ನಿಮಗೆ ಪೂರ್ಣ ಫಲವನ್ನು ಕೊಡ್ತಾನೆ. ಇವತ್ತಿನ ಜ್ಞಾನಫಲ ಮಂತ್ರಾಕ್ಷತೆ ಇಲ್ಲದೆ ಇಡೀ ಜಗತ್ತು ನಡೆಯಲ್ಲ ಅಂತ. ಅದಕ್ಕೆ ಮಂತ್ರಾಕ್ಷತೆ ಪೂರ್ಣ ಫಲವನ್ನು ಕೊಡೋದೇ ಋಷಿ ಮುನಿಗಳು. ಅದಕ್ಕೆ ಇವತ್ತು ನೀವು ರಾಘವೇಂದ್ರ ಸ್ವಾಮಿಗಳು ಅಂದರೆ ಮಂತ್ರ ಅಕ್ಷತೆಯನ್ನು ಕೊಡ್ತಾರೆ. ಆ ಮಂತ್ರವನ್ನು ಹೇಳುವಂತ ಅರ್ಥ, ಅಕ್ಷತೆ ಅಂದರೆ ಅಕ್ಷಯವಾಗುತ್ತೆ ನಿಮ್ಮ ಜೀವನ ಅಂತ. ಪ್ರತಿಯೊಬ್ಬರಿಗೂ ಪ್ರತಿನಿತ್ಯದಲ್ಲೂ ಪೂಜೆ ಪುನಸ್ಕಾರ ಮಾಡೋದು ಏನಕ್ಕೆ ಅಂದರೆ ಹಬ್ಬದಲ್ಲಿ ಬಂದಾಗಲ್ಲ, ನಿತ್ಯ ಜೀವನದಲ್ಲಿ ನಿತ್ಯ ಶ್ಲೋಕದಲ್ಲಿ ನಮ್ಮ ದೇಹವನ್ನು ಶುಚಿರ್ಭೂತಪಡಿಸಬೇಕು. ನಾನು ಅವತ್ತೇ ಹೇಳಿದ್ದೀನಿ, ದೇವಿ ದಶಾಭುಕ್ತಿ ಏನು ಹೇಳಿದೆ? ಒಂದೊಂದು ಉಗುರಲ್ಲೂ, ಒಂದೊಂದು ಕಣ್ಣಲ್ಲೂ, ಕಣ್ಣು ರೆಪ್ಪೆಯಲ್ಲೂ, ಕಿವಿಯಲ್ಲೂ, ಕಿವಿ ಗಾಳಿಯಲ್ಲೂ, ಪೂರ್ತಿ ಕೇಶದಲ್ಲೂ, ಎಲ್ಲೆಲ್ಲೂ ಉದದ್ವಾರದಿಂದ ಸಹಸ್ರಾರದವರೆಗೂ ಎಲ್ಲ ಅಂಗಗಳಲ್ಲೂ ಭಗವಂತ ವಾಸವಾಗಿದ್ದಾನೆ. ಒಂದೊಂದು ಅಂಗಗಳು ಒಂದೊಂದು ದೇವತೆ ಇರ್ತಾರೆ. ಆ ದೇವತೆಗಳಿಗೆ ನಮಸ್ಕಾರ ಮಾಡೋದು ಹೇಗೆ? ದೇಹ ಶುಚಿರುವ ದೇಹವೇ ದೇಗುಲ. ಅದಕ್ಕೆ ಶುಚಿರ್ಭೂತ ಪಡಿಸ್ತಕ್ಕಂಥ ಅವಕಾಶವನ್ನು ನೀವು ಮಾಡಬೇಕು. ಅಂಥ ಒಂದು ಪರಿವರ್ತನೆ ನೀವು ಮಾಡ್ಕೋಬೇಕೆ ಮಹಾಗಣಪತಿ ಶ್ಲೋಕವನ್ನು ಹೇಳ್ಕೋಬೇಕು. ಅದಕ್ಕೆ ಎಷ್ಟೋ ಜನ ಹೇಳೋಕ್ಕೆ ಸರಿ ಗೊತ್ತಾಗಲ್ಲ. ಮಕ್ಕಳಿಗೆ ಯಾವತ್ತೂ ಪ್ರಾರಂಭಿಸ್ಕೊಳ್ಳೋದು ಹೇಗೆ ಅಂದರೆ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ
ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಿ ನಮಃ. ನೋಡಿ, ಮಹಾಗಣಪತಿಯಿಂದ ಪ್ರಾರಂಭವಾಗಿ ಗುರುವರೆಗೂ ಶ್ಲೋಕವನ್ನು ಎಲ್ಲರೂ ನಮಸ್ಕಾರ ಮಾಡಿರೋ ಏಕೈಕ ಶ್ಲೋಕವೇ ಈ ಶುಕ್ಲಾಂಬರಧರಂ ವಿಷ್ಣು. ಶಾಂತಿಯನ್ನು ಕೊಡಕ್ಕೆ ಶಾಂತಾಕಾರಂ, ಅಲ್ಲಾದ ಮೇಲೆ ಲಕ್ಷ್ಮೀಕಾಂತಂ, ಸಾಕ್ಷಾತ್ ಮಹಾವಿಷ್ಣು ಅಂದರೆ ಮಾಯೆಯಲ್ಲಿರ್ತಕ್ಕಂಥ ಭೂಲೋಕ ಸ್ಮರಣೆಯನ್ನು ಮಾಡ್ಕೊಳ್ಳೋಕ್ಕೆ ಇಂತಹ ಮಾಯಾಲೋಕದಲ್ಲಿ ಇದೀವಲ್ಲ ಅಂತ. ತದನಂತರ ಗುರು ಸ್ಮರಣೆಯನ್ನು ಮಾಡಿಕೊಂಡು ಮಂಗಳವನ್ನು ಹಾಡ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಕಾಂಚನ ಬೇಕು, ಲಕ್ಷ್ಮೀಕಾಂತಂ, ಆ ಲಕ್ಷ್ಮೀ ಸಮೇತ ನಾರಾಯಣ ಸ್ಮರಣೆ ಅಂತ. ಅದಕ್ಕೆ ಈ ಜೀವನವನ್ನು ಮಾಡ್ಕೊಳ್ಳೋಕ್ಕೆ ಈ ಪುಟ್ಟ ಶ್ಲೋಕವನ್ನು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡಾಗ ಮಲಸ್ಕೊಳ್ಳೋಕೆ, ಅದಕ್ಕೆ ಕೂತಾಗ ನಿಂತಾಗ ಮಲಗಿದಾಗ ಎಲ್ಲವೂ ಶ್ಲೋಕವನ್ನು ಹೇಳ್ಕೋಬೇಕು. ಬೆಳಗಿನ ಜಾವ ಶುಕ್ಲಾಂಬರಧರಂ, ರಾತ್ರಿ ರಾಮಸ್ಕಂದಂ. ಮಧ್ಯದಲ್ಲಿರ್ತಕ್ಕಂಥ ಜೀವನದಲ್ಲಿ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ. ಜೀವನ ಸ್ಮರಣೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಂತ್ರವೇ ದೇವತೆ. ಅದಕ್ಕೆ ಮಂತ್ರದಿಂದ ಮಾಣಿಕ್ಯ ಉದುರುತ್ತಾ, ಮಂತ್ರದಿಂದ ಹಣ್ಣು ಉದುರುತ್ತಾ ಅನ್ನೋದಲ್ಲ, ಖಂಡಿತವಾಗೂ ಉದುರುತ್ತೆ. ಆದರೆ ನಂಬಿಕೆ ಬೇಕು. ಆ ನಂಬಿಕೆ ನೀವೆಲ್ಲ ಇಟ್ಕೊಂಡ್ರೆ ಇವತ್ತಿನ ಜ್ಞಾನಫಲ ಪೂರ್ಣ ಅಭಿವೃದ್ಧಿ ಆಗ್ತೀರಾ. ಖಂಡಿತವಾಗೂ ಲೋಕವೆಲ್ಲ ಸುಭಿಕ್ಷವಾಗಿರುತ್ತೆ. ನೀವು ಈ ಯಾತ್ರೆಯಲ್ಲಿ ನಾವುಗಳು ಪಾಲ್ಗೊಳ್ತಕ್ಕಂಥ ಅವಕಾಶಕ್ಕೆ ನೀವೆಲ್ಲ ಬರ್ತಿರ್ದೇನೆ ಪ್ರತಿಯೊಂದು ಯಾತ್ರೆಗೆ, ಪ್ರತಿಯೊಂದು ಡಿಸ್ಟ್ರಿಕ್ಟ್ಗೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಗಾಣಗಾಪುರದಿಂದ ಪ್ರಾರಂಭಿಸ್ತೇವೆ, ಪರಿಪೂರ್ಣವಾಗಿ ಎಲ್ಲ ರಾಜ್ಯಕ್ಕೂ ಬರ್ತಕ್ಕಂಥ ಅವಕಾಶವನ್ನ ಆ ಭಗವಂತ ಮಾಡಿಕೊಳ್ಳಿ. ಆದರೆ ಯಶಸ್ಸು ಕೀರ್ತಿಯ ಹಾದಿ ಯಾರು ಬರಲಿ ಯಾರು ಬಿಡಲಿ, ಪ್ರಕೃತಿನ ಉಳಿಸಕ್ಕೆ ಆ ದೇವಾಲಯ ಯಾತ್ರೆಗೆ ನಾವು ಹೋಗಲೇಬೇಕು. ಆ ಯಾತ್ರೆಯಲ್ಲಿ ನಿಮಗೆಲ್ಲ ಸೂಕ್ಷ್ಮವಾಗಿ ನಾವು ಹೇಳಲೇಬೇಕು. ಇದು ರಹಸ್ಯ 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 ಅಂದರೆ ನಾನು ನಿಮಗೆ ಹೇಳ್ತಾ ಇರೋದಲ್ಲ, ಹಿಮಾಲಯ ಪರ್ವತದಿಂದ ಬಂದಿರತಕ್ಕಂಥ ವಾಕ್ಯ. ಆ ವಾಕ್ಯವನ್ನ ಪ್ರಕೃತಿಯ ಲಯ ಆಗಕ್ಕೆ ಮೊದಲು ನಿಮಗೆ ಸೂಚನೆ ಮಾಡ್ತಿದ್ದೀನಿ. ಯಾಕೆಂದ್ರೆ 2012 ಗೊತ್ತಾಗತ್ತೆ ಈ ನರೇಂದ್ರ ಬಾಬು ಶರ್ಮಾ ಯಾರು ಅನ್ನೋದು. ಅದಕ್ಕೋಸ್ಕರ ನೀವೆಲ್ಲ ಕಾಯ್ತಾ ಇರಿ. ಪರಿಪೂರ್ಣವಾಗಿ ಅನುಗ್ರಹವನ್ನು ಪಡಿತಕ್ಕಂಥ ಆ ದೈವ ಚಿಂತನೆ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.